ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿರುವಂಥ ಹಾಗೂ ನಮ್ಮ ಜನತಾ ವೈದ್ಯ ಶ್ರೇಷ್ಠ ರತ್ನ ಅವಾರ್ಡನ್ನು ಪಡೆದಿರುವಂಥ ಶ್ರೀ ಡಾಕ್ಟರ್ ವಿಷ್ಣು ಎನ್ ಹಯಗ್ರೀವ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಈ ಅವಾರ್ಡ್ ತೊಗೊಂಡಿರೋ ಬಗ್ಗೆ, ಈ ಸಂತೋಷ ಬಗ್ಗೆ ಅವ್ರ ಬಾಯಲ್ಲೇ ಕೇಳೋಣ. ಸರ್ ನಮಸ್ಕಾರ. ಮೊದಲೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅವಾರ್ಡ್. ಥ್ಯಾಂಕ್ ಯು ತುಂಬ ಧನ್ಯವಾದಗಳು. ನಾನು ಡಾಕ್ಟರ್ ವಿಷ್ಣು ಹಯಗ್ರೀವ್ ಅಂತ ಆಗಲೇ ಹೇಳಿದರು. ನನಗೆ ಇವತ್ತಿನ ಒಂದು ಸುವರ್ಣ ಸಮಯ ಏನು ಒಂದು ಈ ಜನತಾ ಟಿ ವಿಯವರು ಕೊಟ್ಟಿದ್ದಾರೆ. ವಿಶೇಷವಾದ ನನ್ನ ಕರ್ತವ್ಯನ ಹೆಚ್ಚಾಗಿ ಮಾಡಬೇಕು ಅಂತ ಒಂದು ಕರ್ತವ್ಯದ ಪ್ರಜ್ಞೆ ಮತ್ತು ಇನ್ನೂ ದುಡಿಬೇಕು ಅಂತ ಒಂದು ಇದನ್ನು ನನಗೆ ಕೊಟ್ಟರು ಅಭಿಮಾನಗಳು. ಈ ಒಂದೆಲ್ಲ ಇವತ್ತು ಕರೆದು ಮಾಡಿದ್ರಲ್ಲ, ಏನು ಮಾಡಿದ್ರು ಅಂದರೆ ಎಲ್ಲರೂ ಒಂದೊಂದು ಹುಟ್ಟುಹಬ್ಬ ಆಚರಿಸಿದಾರೆ. ಹಾಗೆ ಇವತ್ತು ನ್ಯೂಸ್ ಚಾನೆಲ್ ಅವರು ತಮ್ಮ ಒಂದು ಚಾನಲನ್ನು ಉದ್ಘಾಟನೆ ಮಾಡಿ ವಿವಿಧವಾದ ಕ್ಷೇತ್ರಗಳಂತಹ ಜನಗಳನ್ನು ಇಲ್ಲ ಆಶ್ಚರ್ಯ ಮಾಡಿದ್ದಾರೆ. ಎಲ್ಲರನ್ನೂ ಸೇರಿ ಅವರಿಗೆ ಹೆಚ್ಚು ಸಮಾಜಕ್ಕೆ ಮುಖ್ಯವಾಗಿ ಹೆಚ್ಚು ಕೆಲಸ ಮಾಡುವಾಗ ಅವರಿಗೆ ಪ್ರೇರಣೆ ಮಾಡಿದ್ದಾರೆ. ಅವರೆಲ್ಲರ ಅಭಿಮಾನ ಪ್ರೀತಿ ನೋಡಿ ನಮಗೆ ಏನು ಹೇಳಬೇಕು ಅಂತ ಆಗ್ತಾ ಇಲ್ಲ. ನಾನು ಎಲ್ಲರೂ ಮತ್ತೊಮ್ಮೆ ಇಂಥ ಒಂದು ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ಜನಗಳ ಪ್ರತಿ ಉಪಯೋಗಕ್ಕೆ ಒಂದು ಏನು ಹೇಳ್ತಾರೆ, ಇದು ಒಂದು 4ನೇ ವಿಂಗಿದ್ದಾಗ ಶಾಸಂಗ ವ್ಯಾಸಂಗ ಮತ್ತು ಇದಂತ ಹೇಳಿ ಇದೊಂದು 4ನೇದು ತುಂಬ ಜನ, ಎಷ್ಟೋ ಜನ ತಮ್ಮ ಜೀವನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅಂದರೆ ಈ ಸ್ವಾತಂತ್ರ್ಯ ಬರಲಿಕ್ಕಾಗಲಿ ಅಥವಾ ಒಂದು ಬದಲಾವಣೆ ಬರಲಿಕ್ಕೆ ಸೊಸೈಟಿಯಲ್ಲಿ ಸಮಾಜದಲ್ಲಿ. ಹೀಗಾಗಿ ಇದು ಒಂದು ಕ್ರಿಕೆಟೇ ನೋಡಲಿಕ್ಕೆ ಮನೋರಂಜನೆ ಇರಲಿ, ಶಿಕ್ಷಣವೇ ಇರಲಿ, ಸಮಾಜವನ್ನು ಬದಲಾವಣೆ ತರುವಂಥ ಈ ಒಂದು ಸದ್ಯ ಅದು ನಮ್ಮ ಕನ್ನಡವಾದದ್ದು ಅಂತಂದ ಹೆಚ್ಚು ನನಗೆ ಹೆಚ್ಚು ಅನುಗ್ರಹ ಒಂಥರ ಪ್ರೀತಿ ಪ್ರೇಮದಿಂದ ಹೇಳ್ತಾ ಇದ್ದೀನಿ. ಇದು ಹೆಚ್ಚು ಬದಲಾವಣೆ ತರಲಿ, ಎಲ್ಲ ರೀತಿ ಆಗಲಿ ಅಂತ ನನ್ನ ಸಮಸ್ಯೆ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.